ಹಲೋ ಸರ್, ಗುಡ್ ಈವ್ನಿಂಗ್ ಸರ್. ಥ್ಯಾಂಕ್ ಯು ಸೋ ಮಚ್ ಆಡಿಯೋ ಶೇರ್ ಮಾಡಿದ್ದಕ್ಕೆ. ಒಂಥರ ಸರ್ಪ್ರೈಸಿಂಗ್ ಇದು. ಈಗೆಲ್ಲ ಜನ ವಾಯ್ಸ್ ಕೇಳ್ತಾರೆ ಅಂತ ಒಂಥರ ಖುಷಿ ಸರ್. ಇದೊಂಥರ ಆಸ್ಕರ್ ಸಿಕ್ಕಂಗೆ ಸರ್. ಆಸ್ಕರ್ಕಿಂತ ದೊಡ್ಡದು. ನೀವೇನಾದ್ರು ನಮ್ಮ ರಿಲೇಟೆಡ್ ಏನಾದ್ರು ಶೇರ್ ಮಾಡಿದ್ರೆ ಒಂಥರ ಖುಷಿಯಾಗುತ್ತೆ ಸರ್. ಆ್ಯಂಡ್ ಒಂಥರ ಅಮೇಝಿಂಗ್ ಫೀಲಿಂಗ್ ಸರ್. ಸಚ್ ಎ ಗ್ರೇಟ್ ಪರ್ಸನ್ ನೀವು. ಒಂಥರ ಸರ್ಪ್ರೈಸಿಂಗ್ ಎಲಿಮೆಂಟ್ ಇವತ್ತು ನನಗೆ. ಯು ಮೇಡ್ ಮೈ ಡೇ ಆ್ಯಂಡ್ ರಿಯಲಿ ಗುಡ್ ಸರ್. ಎಲ್ಲ ನಿಮ್ಮ ಇನ್ಫಾರ್ಮೇಷನ್ಸೇ ಇವೆಲ್ಲ. ಹೇಳ್ತೀನಿ, ಕೆಲವ್ರು ಪ್ರಾಕ್ಟೀಸ್ ಮಾಡಿ ದೇ ಆರ್ ಟೆಲ್ಲಿಂಗ್ ದ ರಿಸಲ್ಟ್. ಇನ್ನೊಂದು ಹೇಳಬೇಕು, ಇದು ನಾನು ನಿಮಗೆ ಲಾಸ್ಟ್ ಟೈಮ್ ಒಂದ್ಸಲಿ ಆಡಿಯೋ ಮಾಡಿದ್ದೆ. ನನಗೆ ಬ್ಯಾಕು ನರ್ವು, ಶೋಲ್ಡರ್ ಹತ್ರ ಪಿಂಚ್ ನರ್ವ್ ಆಗಿಬಿಟ್ಟಿತ್ತು. ಅದು ಆ ಪೈನ್ ಬ್ರೈನ್ ತನಕ ಎಲ್ಲ ಪೈನ್ ಆಗೋದು. ಲೆಫ್ಟ್ ಸೈಡ್ ಫುಲ್ ಪೈನ್ ಇದೆ ನನಗೆ. ಅದು ಇರ್ತಿತ್ತು. ಅದು ಕ್ರಿಕೆಟ್ ಆಡಿದಾಗ ಒಂದ್ಸಲಿ ಸ್ಮಾಲ್ ಆಕ್ಸಿಡೆಂಟ್ ಆದಾಗ ಆಗಿತ್ತು ನನಗೆ. ಅದು ಹಾಗೆ ಕಂಟಿನ್ಯೂ ಆಗಿ ಒಂದು 4 ವರ್ಷ ಬೆಳ್ಕೊಂಡಿತ್ತು ಸರ್ ಅದು ಪೈನ್. ನೀವು ಇನ್ನು ಇದೇ ಥರ ಆಡಿಯೋದಲ್ಲಿ ನೀವು ಪುಳಿಹಾರ ಅಂತ ಒಂದು ಆಡಿಯೋ ಮಾಡಿದ್ರಿ. ಪುಳಿಯೋಗರೆ ತಿನ್ನಿ, ನಿಮ್ಮ ನರ್ವ್ ಸಿಸ್ಟಮ್ಸ್ ಎಲ್ಲ ಕೂಲ್ ಡೌನ್ ಮಾಡಿಬಿಡುತ್ತೆ. ಸೊ ನಿಮಗೇನು ಪ್ರಾಬ್ಲಮ್ ಬರೋಲ್ಲ. ವಾರಕ್ಕೊಂದ್ಸಲಿ ಪುಳಿಯೋಗರೆ ತಿನ್ಬೋದು. MTR ಇಂದ ಆಗಲಿ ಯಾವುದೇ ಇದರಿಂದ ಆಗಲಿ ತೊಗೊಳ್ಳಿ, ಯೂಸ್ ಮಾಡ್ಕೊಳ್ಳಿ, ತಿನ್ನಿ ಅಂತ ಹೇಳಿದ್ರಿ. ಅದು ಸಕ್ಸಸ್. ಅದು ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. 4 ವರ್ಷ ಸರ್ ಐ ಆಮ್ ಸಫರಿಂಗ್. ಆ ಗೋಡೆ ಹತ್ರ ಹೋಗ್ಬಿಟ್ಟು ಬೆನ್ನು ನಿಂಗೆ ಟಚ್ಚೇ ಮಾಡೋಕ್ಕಾಗಲ್ಲ. ಕೈಯಿಂದ ಟಚ್ ಮಾಡೋಕ್ಕಾದ್ರೆ ಏನಾದರೂ ನಾವು ಇದು ಮಾಡ್ಕೋಬೋದು, ರೋಲ್ ಮಾಡ್ಬೋದು, ಬಾಡಿ ರೋಲ್ ಮಾಡ್ಬೋದು. ಆದರೆ ಅದು ರಿಲೀಫ್ ಆಗ್ತಾನೆ ಇರಲಿಲ್ಲ. ಗೋಡೆಗೆ ಹೋಗ್ಬಿಟ್ಟು ಉಚ್ಕೊಂಡ್ರೂ ಅದು ಪೈನ್ ರಿಲೀಫ್ ಆಗ್ತಾ ಇರಲಿಲ್ಲ. ಅದು ಫೈನಲಿ ಈ ಆಡಿಯೋ ಕೇಳಿದಾಗ ನಾನು ಅದನ್ನು ರೆಗ್ಯುಲರೈಸ್ ಮಾಡ್ಕೊಂಬಿಟ್ಟೆ. ವೀಕ್ಲಿ ತಿನ್ನೋದು ಮನೇಲಿ ಹೇಳ್ಬಿಟ್ಟಿದ್ದೆ, ಮಾಡಿಕೊಡೋರು. ಅದು ಸೀರಿಯಸ್ಲಿ ನನಗೀಗ ಪೈನೇ ಕಾಣಿಸ್ತಾ ಇಲ್ಲ. ಫುಲ್ ಲೆಫ್ಟ್ ಸೈಡ್ ಫುಲ್ ನರ್ವ್ ಪೈನ್ ಇರೋದು. ಬ್ರೈನ್ ತನಕ ನರ್ವ್ ಇರೋದು. ಕಣ್ಣು ತನಕ ಪೈನ್ ಇರೋದು. ಇವಾಗ ಐ ಆಮ್ ನಾಟ್ ಫೇಸಿಂಗ್ ದಟ್ ಪೈನ್ ಅಟ್ ಆಲ್. ವಾರಕ್ಕೊಂದ್ಸಲಿ ತಿಂತಾಯಿದ್ದೀನಿ ಸೀರಿಯಸ್ಲಿ ಸರ್. ಅದು ಆ್ಯಂಡ್ ಆಮೇಲೆ ನೀವು ಅದು ಎಲೆ ಅಡಿಕೆ ಸುಣ್ಣೋದು ಒಂದು ಆಡಿಯೋ ಹೇಳಿದಾರಲ್ಲ, ಅದು ಅಷ್ಟೇ ಸರ್. ಇಟ್ಸ್ ಆಲ್ಸೋ ಹೆಲ್ಪಿಂಗ್ ಪೀಪಲ್ ಲಾಟ್. ತಿಂದು ಫೀಲ್ ಮಾಡ್ಕೋಬೇಕಂದ್ರೆ ಗೊತ್ತಾಗತ್ತೆ ಸರ್ ಅದು.